ಬೆಳಗಾವಿ ಜಿಲ್ಲೆಯಲ್ಲಿ ಮುಂದುವರಿದ ಅನ್ನದಾತರ ಆಕ್ರೋಶ. ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತ ಹೋರಾಟಗಾರರ ಪ್ರತಿಭಟನೆ. ಕಬ್ಬಿಗೆ ನಿಗದಿತ ಬೆಲೆ ಘೋಷಣೆ ಮಾಡುವಂತೆ ರೈತರ ಪಟ್ಟು. ನಿನ್ನೆಯಿಂದ ನಿರಂತರ ಧರಣಿ ನಡೆಸಿದ ರೈತ ಹೋರಾಟಗಾರರು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಘೋಷಣೆ ಮಾಡುವಂತೆ ರೈತರ ಆಗ್ರಹ. ರಾಜ್ಯ ಹೆದ್ದಾರಿ ತಡೆದು ಸಾವಿರಾರು ರೈತರಿಂದ ಪ್ರತಿಭಟನೆ ಧರಣಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಸೌಡ್ವಿ ಘಾಟ್ ಬಳಿ ಪ್ರತಿಭಟನೆ. NH4 ನಿಪ್ಪಾಣಿ ರಾಜ್ಯ ಹೆದ್ದಾರಿ ಮೇಲೆ ಕುಳಿತು ಧರಣಿ. ರಸ್ತೆ ಮೇಲೆ ಮಧ್ಯದಲ್ಲಿಯೇ ವೇದಿಕೆ ನಿರ್ಮಿಸಿ ಭಾಷಣ ಮಾಡುತ್ತಾ ಹೊರಟ ಅನ್ನದಾತರು. ಪ್ರತಿಭಟನೆಗೆ ಮಾಜಿ ಯೋಧರು, ವಕೀಲರು ಸೇರಿದಂತೆ ವಿವಿಧ ಸಂಘಟನೆಗಳು ಸಾಥ್ ನೀಡಿದರು. ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್. ರಸ್ತೆಯ ಎರಡೂ ಪಕ್ಕ ಬ್ಯಾರಿಕೇಡ್ ಅಳವಡಿಸಿ KSRP ವಾಹನ ನಿಲ್ಲಿಸಿ ಪೊಲೀಸರ ಬಂದೋಬಸ್ತ್. ರೈತ ಹೋರಾಟಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರ ಬೆಂಬಲ ವ್ಯಕ್ತವಾಗಿತ್ತು. ಇವತ್ತು ನಮ್ಮ ನಾಯಕರಂತ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಂತ ಚುನ್ನಪ್ಪ ಪೂಜಾರಿ, ಅದೇ ರೀತಿಯಾಗಿ ರಾಜ್ಯ ಕಾರ್ಯದರ್ಶಿಯಂತ ರಾಜವಣ್ಣ ಪವಾರ್ ಮತ್ತು ಸಂಜೀವಣ್ಣ ಅವ್ವಣ್ಣವರ್ ಮತ್ತು ನಮ್ಮ ನಾಯಕರಂತ ಸ್ವಾಭಿಮಾನಿ ಸಂಘಟನೆಯ ರಾಜು ಶೆಟ್ಟಿ ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಹೈವೇ ಬಂದ್ ಮಾಡಕ್ ಬಂದಿರ್ತೇವೆ. ಇದು ಹೈವೇ ಯಾಕೆ ಬಂದ್ ಮಾಡ್ಕೇವ ಅಂದ್ರೆ, ಈಗ ನೀನೆ ಗುರ್ಲಾಪುರ್ಗೆ ಕಮ್ಮಿತ್ ಕಮ್ಮಿ 1 ಲಕ್ಷ ಜನ ಕೂಡಿಸಿರ ನಮ್ಮ ಚುನ್ನಪ್ಪ ಪೂಜಾರಿ ಮತ್ತು ರಾಜು ಪವಾರ್. ಆ ಸಲುವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದೇವಿ. ಇಲ್ಲಿ NH4 ಮ್ಯಾಗ ಈಗ ಬರೀ ನಾವೆಲ್ಲ ಕಾರ್ಯಕರ್ತ ಹೇಳಕ್ಕೆ ಬಂದೇವಿ, ಇನ್ನ ಜನ ಬರತ್ತಾರ. ಅದಕ್ಕೆ ಸರ್ಕಾರ ಈ ಕರ್ನಾಟಕದ ಈ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಮತ್ತು ಘನ ಸರ್ಕಾರದಿಂದ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದೆಲ್ಲ ನೋಡಿ ಎಚ್ಚೆತ್ತುಗಳು ನಮ್ಮ ರೈತರ ಬೇಡಿಕೆಗಳು ಏನೇನಿದಾವು ಇವೆಲ್ಲ ಪೂರ್ಣ ಮಾಡ್ಬೇಕು. ಇಲ್ಲಾಂದ್ರೆ ನಮ್ಮ ನಾಯಕರಂತ ಚುನ್ನಪ್ಪನ ಪೂಜಾರಿ, ರಾಜು ಪವಾರ್ ಮತ್ತು ರಾಜು ಶೆಟ್ಟಿ ಅವರ ನೇತೃತ್ವದಾಗ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ಕಬ್ಬಿನ ದರ ನಿಗದಿ ಆಗಲೇಬೇಕು. ಇಲ್ಲಾಂದ್ರೆ ನಾವು ಮುಂದಿನ ದಿನ ಉಗ್ರ ಹೋರಾಟ ಮಾಡಿ ಇನ್ನ ಎಚ್ಚರಿಕೆ ಕೊಟ್ಟು ಹೇಳ್ತೇನೆ. ರಮೇಶ್ ಪಟೇಲ್, ಜೈ ಕಿಸಾನ್ ರೈತ ಸಂಘ ಕಾರ್ಯಾಧ್ಯಕ್ಷ. ನಾಳೆ ಕಬ್ಬು ಕಡಿವಲ್ರಿ, ನಾಳೆ ಬಂದ್ ಮಾಡ್ತಾರೆ ಕಾರ್ಖಾನೆ. ನಾವು ಇವತ್ತು ಒಂದು ಟ್ರಿಪ್ ಐತ್ರಿ, ಬಂದವ್ರಿ, नायर बंद पण ह्यांच्याकडून कोण 3100 देतोय, कोण 3200 देतोय, कोण 3350 देतोय. यांनी सगळेजण मिळून आत्ता सगळं करून यांनी 3400 लावल्यात. आम्हाला 3400 रुपये अजूनही मंजूर नाही. आम्हाला 3750 रुपये जोपर्यंत देत नाही तोपर्यंत मी ऊसाच्या कांड्या कारखान्याला पाठवू देत नाही एवढं सांगून माझं वचन संपवतो. कृपया कुठल्याही शेतकऱ्यांनी आपलं ऊस पाठवू नका. कुणालाही मिळालं तर पैसे आपल्यालाच मिळणार आहेत, कारण की त्यांना 4500 रुपये दिले तर पण त्यांना परवडतंय. मग आपल्याला त्यांनी आम्ही तेवढं मागितले नाही, आम्ही 3750 रुपये मागितले, मग त्यांना द्यायला काय होतं हे कारण आहे. याच्या पुढे रमेश पटेल आता एक मिनिट स्वाभिमानी शेतकरी संघटनेचा खासदार राजू शेट्टी साहेबांचा, कर्नाटक राज्य रैत संघटनेचा, जय किसान रैत संघटनेचा, स्वाभिमानी शेतकरी ರಾಜ್ಯ ರೈತ ಸಂಘಟನೆಯ ಅಧ್ಯಕ್ಷರು, ರೈತ ಮುಖಂಡರು ಶ್ರೀನಾಥ್ ಪೂಜಾರಿ, ರಾಜು ಪವಾರ್, ಸಂಜು ಅವ್ವಣ್ಣವರ್, ರಾಜು ಶೆಟ್ಟಿ, ರಮೇಶ್ ಪಾಟೀಲ್ ಹಾಗೂ ಎಲ್ಲ ರೈತ ಹೋರಾಟಗಾರರು ನೇತೃತ್ವದಲ್ಲಿ ಹೋರಾಟ ಕಾರ್ಯ ನಡೆಯಿತು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.